ಹೆಚ್ಚಿನ ವಿತ್ ವೆಂಜನ್ಸ್ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಮೊದಲಿಂದ ನಾವು ಹೇಳ್ಕೊತ ಬಂದಿದೆ. ಇದು ಸದನದಲ್ಲೂ ಪ್ರಸ್ತಾಪ ಆಗಿದೆ ಮತ್ತು ಅನೇಕ ನಾಯಕರಿಗೆ ಹೆದರಿಸಿ ಬೆದರಿಸಿ ಪ್ರೆಷರ್ ಬಿಲ್ಡಪ್ ಮಾಡಿ ಚುನಾವಣೆಯಲ್ಲಿ ಅವರು ಕೆಲಸ ಮಾಡದೇ ರೀತಿಯಲ್ಲಿ ಒಂದು ಮಾನಸಿಕ ಒತ್ತಡವನ್ನ ತರ್ತಕ್ಕಂತ ರೀತಿಯಲ್ಲಿ ಒಂದು ಕಲುಷಿತ ವಾತಾವರಣ, ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿ ಅವರು ಚುನಾವಣೆ ಗೆಲ್ಲಬೇಕು ಅಂತಕ್ಕಂತ ಈ ಒಂದು ತಂತ್ರ ಅವರು ಹುಡುಕಿದ್ದಾರೆ. ನೀವು ಎಷ್ಟೇ ಹೆದರಿಸಿದ್ರೆ ಬೆದರಿಸಿದ್ರು ಕೂಡ ಜನರ ಮನಸ್ಸಿನಲ್ಲಿ ಏನಿರ್ತದೋ ಅದನ್ನ ಚುನಾವಣೆ ದಿನ ಅವರು ವ್ಯಕ್ತ ಮಾಡ್ತಾರೆ. ಆದ್ರೆ ಇವರು ಹೆದರಿಸ್ತಕ್ಕಂತ ತಂತ್ರ ಬಿಡಬೇಕು. ಯಾಕಂದ್ರೆ ನಾವು ಇದ್ರ ಹಿಂದೆನೂ ಕೂಡ ನಾ ಹೇಳಿದ್ವಿ, ಕೆಲವರು CBI ದುರುಪಯೋಗ ಮಾಡ್ಕೊಂಡ್ರು, ಕೆಲವು ಸಲ ED ದುರುಪಯೋಗ ಮಾಡ್ಕೊಂಡಿರ್ತಾರೆ. ಇನ್ಕಮ್ ಟ್ಯಾಕ್ಸ್ ದವರಿಗೂ ಇದಕ್ಕಿಂತ ಮುಂಚೆ ಒಂದು 10 ದಿವಸ 20 ದಿವಸ ಚುನಾವಣೆ ಘೋಷಣೆ ಆಗಕ್ಕಿಂತ ಮುಂಚೆ ಸಮಯ ಇರಲಿಲ್ಲ. ಈಗ ಮಾಡ್ತಕ್ಕಂಥದ್ದು ಯಾಕಂದ್ರೆ ಎಲ್ಲರಿಗೆ ಹೆದರಿಸಿದ್ರೆ ಅಥವಾ ಈ ರೀತಿಯಾಗಿ ದಾಳಿಗಳು ಮಾಡಿದ್ರೆ ಯಾರೇ ಅವರ ವಿರೋಧಿಗಳಿದ್ದಾರೋ ಅವ್ರಿಗೆ ಭಯ ಹುಟ್ಟಿಸ್ಬೇಕು, ಭಯ ಹುಟ್ಟಿ ಅವ್ರ ಕೆಲಸ ಮಾಡದೇ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದು ಮಾಡಿದ್ದಾರೆ. ಇದು ಸರಿಯಲ್ಲ, ನಾನು ಕಂಡೆಮ್ ಮಾಡ್ತೇನೆ. ಯಾವ ಪಾರ್ಟಿಯವರೇ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಕಮ್ಯುನಿಸ್ಟ್ ಇರಲಿ.